ಅಮೌಂಟ್ ನ ಪೇ ಮಾಡ್ಬಿಟ್ಟು ಅದು ಏನೋ ಕಲ್ತ್ರೆ, ಸೊ ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಕಲಿಕೆ ಇದೆಯಲ್ವಾ ಅದು ನಿಮ್ಮ ಜೀವನದಲ್ಲಿ ಮತ್ತಿನ್ ಯಾವ್ದೋ ಒಂದು ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಬೇಸಿಕಲಿ 5 ವರ್ಷದ ಮೊದಲು ನಾನು ಸರ್ ಕ್ಲಾಸ್ ಅಲ್ಲಿ ಜಾಯ್ನ್ ಆದಾಗ ಸೀರಿಯಸ್ಲಿ ನನ್ಗೆ ಎಷ್ಟೋ ಜನ ಹೇಳ್ತಿದ್ರು, ಇವ್ಳಿಗೆ ಸರಿಯಾಗಿ ಮಾತಾಡಕ್ ಬರಲ್ಲ, ಅದ್ ಏನ್ ಮಾತಾಡ್ತೀಯಾ, ಏನ್ ಹಿಂಗಿರ್ತೀಯಾ ಅಂತ ಹೇಳೋರು. ಬಟ್ ದ ಥಿಂಗ್, ನಂಗೆ ತುಂಬಾ ಭಯ ಆಗಿತ್ತು. ಆದ್ರೆ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮತ್ತೆ ಮರು ಜನ್ಮನ ಪಡೆದಿದ್ದೀನಿ ಅನ್ಸುತ್ತೆ. ಬಿಕಾಸ್ ಲಾಸ್ಟ್ 5 year ಇಂದ ನಾನು ಮಾಡಿ ಬಂದೆ, ಪುಸ್ತಕಗಳನ್ನ ಓದೋದು, ಈ ತರ ಕ್ಲಾಸಸ್ ಗಳಿಗೆ ಜಾಯಿನ್ ಆಗೋದು, ಜೊತೆಗೆ ನಾನು ಅಂದ್ರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ನ ಕಲ್ತ್ಕೊಂಡೆ, ಸೈಕಾಲಜಿ ಮಾಡ್ಕೊಂಡೆ, ಜೊತೆಗೆ ಈಗ ಒಂದಷ್ಟು ಜನಕ್ಕೆ ಕೌನ್ಸಿಲಿಂಗ್ ನ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಪ್ರೋಸೆಸ್ ನಲ್ಲಿ ಒಂದು ಮಾತ್ರ ಕಾಮನ್, ದಟ್ ಈಸ್ ಕಮ್ಯುನಿಕೇಶನ್. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರಲ್ವಾ. ಸೊ ಯಾರು ಬರೀ ಮಾತಾಡಿದ್ರೆ ಅಲ್ಲಿ ಗೌರವ ಕೊಡಲ್ಲ, ಕ್ಲಾರಿಟಿ ಸಿಗಲ್ಲ. ಸೊ ಕ್ಲಿಯರ್ ಕಟ್ ಆಗಿ ಮಾತಾಡಿದಾಗ ಪರಿಸ್ಥಿತಿಗಳನ್ನ ನಿಭಾಯಿಸಬಹುದು, ಸಂದರ್ಭಗಳನ್ನ ನಮಗೆ ಹೇಗೆ ಬೇಕೋ ಹಾಗೆ ಪಾಸಿಟಿವ್ ಆಗಿ ಬೇರೊಬ್ಬರ ಮನಸ್ಸಿಗೆ ಮುಟ್ಟಿಸಬಹುದು. ನಂತರ ವಿಷಯಗಳನ್ನ ಯಾವುದೇ ಒಂದು ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅದು ಅರ್ಥವಾಗೋ ರೀತಿಯಲ್ಲಿ ನಾವು ವ್ಯಕ್ತಪಡಿಸೋದು ಕಮ್ಯುನಿಕೇಶನ್ ಇಂದ. ಸೊ ಈ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ತುಂಬಾ ಬೇರೆ ಬೇರೆ ರೀತಿ ಕಮ್ಯುನಿಕೇಶನ್ಸ್ ಗಳಿದೆ. ಸೊ ನಾನು ಒಂದು ಹೇಳ್ತೀನಿ, ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಒಂದು ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಿರ್ತದೆ. ಸೊ ಅದೇ ರೀತಿ ಒಂದು ರಾಜ್ಯಕ್ಕೆ ಬಂದಾಗ ಎಷ್ಟೋ ಜಿಲ್ಲೆಗಳಿರುತ್ತೆ, ಆ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ರೀತಿ ಭಾಷೆಗಳಿರುತ್ತೆ. ಅದ್ರಲ್ಲಿ ಯಾವ್ದೋ ಒಂದು ಜಿಲ್ಲೆನ ನಾವು ತಗೊಂಡಾಗ ಎಷ್ಟೋ ತಾಲೂಕುಗಳಿರುತ್ತೆ, ಆ ಎಲ್ಲ ತಾಲೂಕುಗಳಲ್ಲೂ ಬೇರೆ 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 ರೀತಿ ಮಾತಾಡ್ತಾ ಇರ್ತೀವಿ. ಆ ತಾಲೂಕಲ್ಲಿ ಒಂದು ಯಾವ್ದೋ ಹೋಬಳಿನ ತಗೊಂಡಾಗ ಅಲ್ಲಿ ಮಾತಾಡೋ ರೀತಿನೇ ಬೇರೆ, ಆ ಹೋಬಳಿಯಲ್ಲಿ ಯಾವ್ದೋ ಒಂದು ಊರನ್ನ ತಗೊಂಡಾಗ ಅಲ್ಲಿ ಮಾತಾಡೋ ರೀತಿನೇ ಬೇರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಊರಲ್ಲಿ ಮಾತಾಡ್ತಿರೋ ಒಂದು ಮಾತಿನ ಶೈಲಿ ಮತ್ತೆ ವಿಚಾರಗಳು ಹೇಗಿರುತ್ತೆ ಅಂತಂದ್ರೆ, ಏರಿಯಾಗಳು ಬರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಬೇರೆ ಬೇರೆ ಏರಿಯಾಗಳಿರುತ್ತೆ, ಒಂದೊಂದು ಏರಿಯಾದಲ್ಲಿ ಮಾತಾಡೋ ರೀತಿನೇ ಬೇರೆ. ಆ ಏರಿಯಾದಲ್ಲಿ ಒಂದೊಂದು ಅಂದ್ರೆ ವ್ಯಕ್ತಿಗಳು, ಸ್ನೇಹಿತರು ಮಾತಾಡೋದೇ ಬೇರೆ, ಆ ನಂತರ ಅವ್ರ ಮನೆಗಳಲ್ಲಿ ಮಾತಾಡೋದೇ ಬೇರೆ, ಮನೆಗಳಲ್ಲಿ ಮನೆಯ ಸಂಬಂಧಿಕರ ಜೊತೆ ಮಾತಾಡೋದೇ ಬೇರೆ. ಅದ್ರ ಜೊತೆಗೆ ಸಂಬಂಧಿಕರ ಜೊತೆ ಮಾತಾಡಿ ಸೊಸೈಟಿಯಲ್ಲಿ ನಾವ್ ಏನೋ ಮಾತಾಡ್ತೀವಿ, ಬಟ್ ನಮ್ಮ ಒಳಗಡೆ ನಾವು ಮಾತಾಡ್ಕೊಳ್ಳೋದೇ ಬೇರೆ. ಅಂದ್ರೆ ಮಾತನ್ನ ವಿಭಿನ್ನವಾಗಿ ವ್ಯಕ್ತಪಡಿಸ್ಬೇಕಾಗತ್ತೆ. ಅದು ನಮ್ಮ ಒಳಗಡೆನೂ ಕೂಡ ಮಾತಾಡ್ಕೋತೀವಿ, ನಾವು ಹೊರಗಡೆ ಕೂಡ ಮಾತಾಡ್ಕೋತೀವಿ. ಸೊ ಇಟ್ ಮೀನ್ಸ್ ಇಟ್ಸ್ ಎ ಕಮ್ಯುನಿಕೇಶನ್ ಅಂತ ಅಂದ್ರೆ, ನಾವು ಅಂದ್ರೆ ಈ ಒಂದು ಸಮಾಜವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಅಥವಾ ನಮ್ಮನ್ನ ನಾವ್ ಅಲ್ಲಿ ತೋರ್ಸೋದಿರ್ಬೋದು, ನಾವ್ ಮಾಡೋ ಕೆಲ್ಸನ ನಾವು ಒಂದು ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸೋದಿರ್ಬೋದು, ಪ್ರಸ್ತುತ ಪಡಿಸೋದು ಅಂತ ಹೇಳ್ತೀವಲ್ವಾ, ಆ ರೀತಿ. ಸೊ ಇವೆಲ್ಲವೂ ಕೂಡ ಕಲಿಯೋದು ಮೇಜರ್, ಅದಕ್ಕೊಂದು ರೂಟ್, ಒಂದು ಸೀಡ್ ಅಂತ ಹೇಳ್ತಾರಲ್ವಾ, ಅದು ಕಮ್ಯುನಿಕೇಶನ್ ಇಂದ. ಸೊ ನೀವು ಸರ್ ಕ್ಲಾಸ್ಗೆ ಜಾಯಿನ್ ಆದ್ರೆ ಈ ಕಮ್ಯುನಿಕೇಶನ್ ಸ್ಟೈಲ್ ನ ಕಲಿಬಹುದು. ಇದ್ರ ಜೊತೆ ಒಂದು ಸಣ್ಣ ಸ್ಟೋರಿನ ಹೇಳ್ತೀನಿ. ಬಿಕಾಸ್ ಸರ್ ಕ್ಲಾಸ್ಗೆ ನಾನು ಜಾಯಿನ್ ಆಗಿ 5 ವರ್ಷದ ಮೊದಲು ಜಾಯಿನ್ ಆಗಿದೆ. ಸೊ 1 ವರ್ಷ ಕಂಟಿನ್ಯೂಸ್ ಕ್ಲಾಸ್ ಅಟೆಂಡ್ ಮಾಡಿದೆ, ನಂತರ ಈಗ ನಾನು ಅವಾಗ ಬರ್ತಾ ಇರ್ತೀನಿ ಸರ್ ಇಂದ. ಸೊ ನಾನು ಅದೊಂದು ಸ್ಟೋರಿನ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಒಂದ್ ಸಲ 2 ಬೀಜಗಳು ಇರುತ್ತಂತೆ. ಆ ಬೀಜಗಳು ಮರದಿಂದ ಬೀಳತ್ತೆ. ಸೊ ಭೂಮಿ ಒಳಗಡೆ ಬೀಳತ್ತೆ. ಸೊ ಸ್ವಲ್ಪ ದಿನ ಆದ್ಮೇಲೆ ಮಳೆ ಬರುತ್ತೆ, ಮಳೆ ಬಂದು ಭೂಮಿ ಎಲ್ಲ ತೇವ ಆಗುತ್ತೆ, ರೈತ ಬಂದು ಉಳ್ಮೆ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, 2 ಬೀಜಗಳ ನಡುವೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಏನಂತ ಅಂದ್ರೆ, ಓ ಈಗ ನೀನ್ ಭೂಮಿ ಒಳಗಡೆ ಹೋಗಿ ಅಲ್ಲೆಲ್ಲ ನೀನ್ ಆ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿ, ಬೆಳಕಿಂದೆ, ಗಾಳಿಯಿಂದೆ, ನೀರಿಂದೆ ನೀನಲ್ಲೆಲ್ಲ ಹೋಗಿ ಒಂದು ದೊಡ್ಡ ಮರ ಆಗ್ಬೇಕು ಅನ್ನೋದು ಒಂದು ಬೀಜ ಹೇಳುತ್ತಂತೆ. ಇನ್ನೊಂದು ಬೀಜ ಹೌದು ಅಂತ ಹೇಳುತ್ತಂತೆ. ಸೊ ಹಂಗಾಗಿ ಮತ್ತೊಂದು ಬೀಜ ಹೇಳುತ್ತೆ, ಅಪ್ಪ ನನ್ಗೆ ಇದ್ರ ಸವಾಸನೆ ಬೇಡ, ಈ ಬಿಸಿಲು, ಮಳೆ, ನೀರು, ಗಾಳಿ, ಬೆಳಕು ಏನು ಇಲ್ಲದೆ ನಾನು ಹಂಗಿರಕ್ ಸಾಧ್ಯ ಇಲ್ಲ, ನಾನು ಹಂಗೆ ಆರಾಮಾಗಿರ್ತೀನಿ ಅಂತ ಹೇಳುತ್ತಂತೆ ಒಂದು ಬೀಜ. ಸೊ ಹೀಗಾಗಿ ಆ ಪ್ರೊಸೆಸ್ ಅಲ್ಲಿ ಹೆಂಗಿದ್ರೆ ನಾನು ಭೂಮಿ ಮೇಲೆ ಬಿದ್ಬಿಟ್ಟಿದ್ದೀನಿ. ಸೊ ರೈತ ಏನ್ ಮಾಡ್ತಾರೋ ಮಾಡ್ಲಿ ಅಂತ ಹೇಳ್ಬಿಟ್ಟು ಭೂಮಿ ಒಳಗಡೆ ಹೋಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದು ಸ್ಪ್ರೌಟ್ ಆಗುತ್ತೆ, ನಿಧಾನವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದಕ್ಕೆ ನೀರ್ ಬೀಳುತ್ತೆ, ಮತ್ತೆ ಬೆಳಿತಾ ಬೆಳಿತಾ ಒಂದು ಏನು ಮೊಳಕೆ ಹೊಡೆಯುತ್ತೆ, ಚಿಕ್ಕ ಗಿಡ ಆಗುತ್ತೆ, ಬೆಳಿತಾ ಬೆಳಿತಾ ಅದೊಂದು ಹಣ್ಣು, ಕಾಯಿ, ಇವುಗಳನ್ನೆಲ್ಲ ಬಿಟ್ಟು ಒಂದು ದೊಡ್ಡ ಎಮ್ಮರವಾಗಿ ಬೆಳೆದ್ ಬಿಡುತ್ತಂತೆ. ಅದ್ರ ಕೆಳಗಡೆ ಸಾವಿರಾರು ಜನ ನಿಂತ್ಕೋತಾರೆ, ಓಡಾಡ್ತಾರೆ, ಸಮಥಿಂಗ್ ಅಲ್ಲಿ ಆ ಒಂದು ಮರದ ಉಪಯೋಗನ ಪಡಿತಿರ್ತಾರೆ. ಆ ಒಂದು ಮರದಲ್ಲಿ ನೂರಾರು ಪಕ್ಷಿಗಳು ಮನೆ ಕಟ್ಕೊಂಡು ಜೀವನ ಮಾಡ್ತಿರ್ತಂತೆ. ಇನ್ನೊಂದು ಸೀಡ್ ಎಲ್ಲ ಏನಾಯ್ತು ಅಂತ ಯೋಚನೆ ಮಾಡಿದಾಗ, ಆ ಸೀಡ್ ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ. ನಾನ್ ಈ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿ ಹೇಳಿ ಮತ್ತೆ ಒಂದ್ಸಲ ಮಳೆ ಬಂತಂತೆ. ಯಾವ್ದೋ ಒಂದು ಪಕ್ಷಿಗೆ ಹೊಟ್ಟೆ ಹಸ್ದಿರುತ್ತೆ. ಸೊ ಯೂಶಲಿ ಉಳುಮೆ ಮಾಡಿದಾಗ ಎಲ್ಲ ಪಕ್ಷಿಗಳೆಲ್ಲ ಅಲ್ಲಿ ಬಂದಿರುತ್ತೆ ನೋಡಿ, ಹುಳಗಳೆಲ್ಲ ಸಿಕ್ಕರೆ ತಿನ್ನಕ್ಕೆ ಅಂತ. ಒಂದು ಪಕ್ಷಿ ಬರುತ್ತಂತೆ, ಅದ್ರ ಕಣ್ಣಿಗೆ ಈ ಬೀಜ ಕಾಣಿಸುತ್ತಂತೆ, ಹೋಗಿ ಕುಕ್ಕಿ ತಿನ್ಬಿಡತ್ತಂತೆ. ಆ ಬೀಜದ ಕತೆ ಮುಗ್ದೋಯ್ತು. ಅಂದ್ರೆ
ಪ್ರತಿಯೊಬ್ಬ ವ್ಯಕ್ತಿಗೂ ಆಪ್ಷನ್ಸ್ ಗಳಿರುತ್ತೆ ಲರ್ನಿಂಗಿಗೆ. ನಮ್ಗೆ ಎಷ್ಟೋ ಕಡೆ ಈಗ ಫಾರ್ ಎಕ್ಸಾಂಪಲ್ ನಮ್ ಸರ್ ಕ್ಲಾಸ್ ಮಾಡ್ತಾ ಇರ್ತಾರೆ, ಆ ರೀತಿ ಆಪ್ಷನ್ಸ್ ಗಳಿದ್ದಾಗ ಆ ಒಂದು ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆದಾಗ ನಾವು ನಮ್ದೇ ಆಗಿರೋ ರೀತಿ ಅಚೀವ್ಮೆಂಟ್ ಮಾಡ್ತೀವಿ. ಇದರ್ ನಾವು ಆ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಏನು ಮಾಡಕ್ ಆಗಲ್ಲ. ಸೊ ಇದು ಒಂದು. ಆದ್ರೆ ನಾನ್ ಹೇಳದ್ನಲ್ಲ ಅದೊಂದು ಸೀಡ್, ಒಂದು ಪುಟ್ಟ ಒಂದು ಆಲದ ಮರದ ಬೀಜ ಎಷ್ಟಿರುತ್ತೆ, ಸ್ಮಾಲ್, ಅದು ಒಂದು ಸಾಸಿವೆ ಕಾಳಷ್ಟು ಇರಲ್ಲ, ಅದ್ರೊಳಗಡೆ ದೊಡ್ಡ ಆಲದ ಮರನೇ ಇರುತ್ತೆ. ಸೊ ಆ ಒಂದು ಸಾಸಿವೆ ಕಾಳಿನಷ್ಟಿರುವಂತ ಬೀಜ ಒಂದು ಪ್ರೊಸೆಸ್ ಅಲ್ಲಿ ಬಂದಾಗ ಆ ದೊಡ್ಡ ಆಲದ ಮರ ಆ ಬೀಜದಿಂದ ಆಚೆ ಬರುತ್ತಂತೆ. ಸೊ ಇಷ್ಟೇ, ಪ್ರತಿಯೊಂದು ವಿಚಾರಗಳನ್ನು ಸಹ ನಾನು ಸ್ವಂತಕ್ಕೆ ತಿಳ್ಕೊತೀನಿ, ನಾನ್ ಕಲಿತೀನಿ ಅನ್ನೋದು ಐ ಥಿಂಕ್ ನನ್ಗೆ ಅದು ಆಗಲ್ಲ. ಯಾವ್ದಾದ್ರು ಒಬ್ಬ ಗುರುಗಳಿಂದ, ಒಂದು ಗಳಿಂದ ಆ ಕಂಪ್ಲೀಟ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಆ ಒಂದು ಗುರಿನ ಫುಲ್ಫಿಲ್ ಆಗಿ ಸ್ಯಾಟಿಸ್ಫೈಡ್ ಆಗಿ ನಾವು ರೀಚ್ ಮಾಡಕ್ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆಕ್ಚುಲಿ ನಿಜವಾಗ್ಲೂ ನಾನು ಇವತ್ತು ಇಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಜಯಪ್ರಕಾಶ್ ಸರ್ ಅವರ ಕ್ಲಾಸ್ ಕೂಡ ನನ್ಗೆ ಅಷ್ಟೇ ಏನು ಹೆಲ್ಪ್ಫುಲ್ ಆಗಿದೆ. ಮತ್ತೆ ನನ್ನ ಈ ಒಂದು ಪ್ರೋಸೆಸ್ ಗೆ ಕೂಡ ಸರ್ ಅವರ ನಾಲೆಡ್ಜ್, ಅವ್ರು ಸುಮಾರು ಕ್ಲಾಸಸ್ ಗಳನ್ನೆಲ್ಲ ಕೊಡ್ತಾ ಇದ್ರು, ಅದ್ ಮಾಡಮ್ಮ ಇದ್ ಮಾಡಮ್ಮ ಅದು ಇದು ಎಲ್ಲದನ್ನು ನಾನ್ ಕಂಪ್ಲೀಟ್ ಬೈ ಹಾರ್ಟ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಇವತ್ತು ನಾನು ಈ ಮಟ್ಟಿಗೆ ಬಂದಿರಕ್ ಸಾಧ್ಯ, ಇವತ್ತು ನಾನು ನಿಮ್ ಮುಂದೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಮನಸ. ನನಗೂ ಖುಷಿ ಆಗಿತ್ತು, ಯಾಕೆಂದ್ರೆ ನಾನು ಬೇಕಂತ ಬೇರೆ ಬೇರೆ ಟಾಸ್ಕ್ ಕೊಡ್ತಾ ಇದ್ದೆ ನಿಮಗೆ. ಆ ಟಾಸ್ಕ್ನೆಲ್ಲ ಚಾಚು ತಪ್ಪದೆ ಪಾಲಿಸಿದ್ದೀರಾ. ಕೆಲವೊಂದು ವಿಡಿಯೋ ನೋಡ್ಕೊಂಡು ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ದೀರಿ. ನಾನು ಕೆಲವೊಂದು ಸರಿ ನಿಮ್ಮ ಬಾಯಿನಲ್ಲೇ ಬಂತು, ಸ್ವಲ್ಪ ನಾನು ಟಫ್ ಟಾಸ್ಕ್ ಮಾಸ್ಟರ್ ಥರ ಕಾಣಿಸಿದೆ. ಆದರೆ ಅದರ ಉದ್ದೇಶ ಏನು ಅಂದರೆ, ನೀವು ಈ ರೀತಿ ಒಂದೊಂದು ದಿನ ಮಾತಾಡಬೇಕು ಅಂತ ಆ ಉದ್ದೇಶ ಫಲಿಸಿದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಹಾಗೆ ನೀವು ಕೌನ್ಸಿಲಿಂಗ್ ಕ್ಲಾಸಸ್ನು ಕೂಡ ರೆಗ್ಯುಲರಾಗಿ ನಡೆಸ್ಕೊಂಡು ಹೋಗಿ. ಸುಮಾರು ಜನರಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ. ಆಪ್ತ ಸಮಾಲೋಚನೆ, ಅವರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ ಈಗ. ಅವ್ರ ಮನೆಯವರೇ ಅವ್ರ ಮಾತು ಕೇಳಲ್ಲ. ಓಕೆ, ಸೊ ಹಾಗಾಗಿ ಆಪ್ತ ಸಮಾಲೋಚಕರ ಒಂದು ಅಗತ್ಯತೆ ತುಂಬ ಇದೆ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್. ಓಕೆ, ಈಗ ಒಂದೂವರೆ ವರ್ಷದಿಂದ ನೇತ್ರಾವತಿ ಮೇಡಮ್ ಅವರು ವಿಜಯಪುರದ ಗೃಹಿಣಿ, ಈಗ ಸದ್ಯಕ್ಕೆ LIC ಏಜೆಂಟ್ ಆಗಿದ್ದಾರೆ, ಆಮೇಲೆ ಯೋಗ ಗುರು ಆಗಿದ್ದಾರೆ. ನೇತ್ರಾವತಿಯವರು ಅವ್ರ ಜರ್ನಿನ ಚಿಕ್ಕದಾಗಿ ಹೇಳೋದಿದ್ರೆ ಹೇಗೆ ಹೇಳ್ತಾರೆ? ಯಾಕೆ ಗೊತ್ತಾ, ಬೆಸ್ಟ್ ಸ್ಪೀಕರ್ ಅವಾರ್ಡ್ ಫಾರ್ ದ ಇಯರ್ 2025 ಲಾಸ್ಟ್ ಇಯರ್ ಸೆಪ್ಟೆಂಬರ್ನಲ್ಲಿ ಗ್ರ್ಯಾಟಿಟ್ಯೂಡ್ ಫಂಕ್ಷನಲ್ಲಿ ನೇತ್ರಾವತಿ ತಗೊಂಡ್ಬಿಟ್ರು. ಓಕೆ, ನಿಮ್ಮ ಜರ್ನಿನ ಒಂದು ಬ್ರೀಫ್ ಆಗಿ ಹೇಳ್ರಿ ನೇತ್ರಾವತಿ ಮೇಡಮ್. ನಮಸ್ತೆ ಸರ್. ಈಗ ನಾನು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಲ್ಲಿ ನಾನು ಕ್ಲಾಸಿಗೆ ಸೇರ್ಕೊಂಡೆ ಸರ್. ಪ್ರಥಮವಾಗಿ ಸೇರ್ಕೊಂಡಕ್ರಿ ಇಲ್ಲಿ ನನಗೆ ಒಂದು ಆತ್ಮವಿಶ್ವಾಸದ ಕೊರತೆ ಇತ್ತು, ಭಯ ಅನ್ನೋದು ಜಾಸ್ತಿ ಇತ್ತು. ಯಾಕಂದ್ರೆ ಈಗ ಆತ್ಮವಿಶ್ವಾಸ ಕಮ್ಮಿ ಆದಕ್ರ ಮತ್ತು ಭಯ ಜಾಸ್ತಿ ಆಗೇ ಆಗ್ತದ. ಯಾಕಂದ್ರೆ ಈಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಕ್ರ ನಾವು ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗ್ ಬರ್ತದ. ಸಮಾಜವಾಗ ನಾವು ಅರ್ಥ ಮಾಡ್ಕೊಳ್ಳೋದು ಇದು ತಿಳ್ಕೊತೇವಲ್ಲ, ನಮ್ಮ ಬದುಕು ಕಲೆ ಗೊತ್ತಾಗ್ತದ ಅನ್ನೋದು ನಿಮ್ ಕ್ಲಾಸಿಗೆ ಬಂದ್ಮೇಲೆ ಗೊತ್ತಾಯ್ತು ಸರ್ ನನಗೆ. ಯಾವುದೇ ಅಲ್ಲಿ ಈಗ ಪ್ರತಿಯೊಂದನ್ನು ಈಗ ಯಾವುದೇ ಕ್ಷೇತ್ರದಲ್ಲಿ ಇರ್ಲಿ, ಯಾವುದೇ ಇರ್ಲಿ, ನಿರ್ಭಯದಿಂದ ಆರಾಮವಾಗಿ ನಾನು ನಿಭಾಯಿಸ್ತೀನಿ. ಯಾವುದೇ ಒಂದು ಸವಾಲು ಬರ್ಲಿ, ಯಾವುದೇ ಒಂದು ಕೌಟುಂಬಿಕವಾದ್ರೂ ಒಂದು ಸಾಕಷ್ಟು ಸವಾಲುಗಳು ಬರ್ತಾವ ಸರ್. ಅದನ್ನ ನಿಭಾಯಿಸುವ ಶಕ್ತಿ ಮನುಷ್ಯ ಒಂದು ಚಾಣಾಕ್ಷತನ ಕಲಿತಂದ್ರೆ ಯಾವಾಗಲೂ ಮನುಷ್ಯ ಒಂದು ತನ್ನದೇ ಆದ ಒಂದು ನಿಭಾಯಿಸುವ ಶಕ್ತಿಯಿಂದ ನನಗೆ ಅನ್ನಿಸ್ತು, ಪಬ್ಲಿಕ್ ಸ್ಪೀಕಿಂಗ್ ಕಲ್ತ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅದೇನೇ ಸಮಸ್ಯೆ ಬಂದ್ರು ಎದುರಿಸ್ಬೋದಲ್ವಾ ಮೇಡಮ್? ಹೌದು ಸರ್, 100% ಸರ್. ಯಾವುದೇ ನೀವು ನಗ್ನಗ್ತಾ ಹೇಳೋದ್ರಲ್ಲೇನೆ ಅದು ಒಂಥರ ಸಖತ್ತಾಗಿದೆ. ಗುಡ್, ಮುಂದುವರ್ಸ್ರಿ. ಇಲ್ಲ, ನನಗೆ 2025 ನನಗ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಬಂದು ತುಂಬಾ ಖುಷಿ ಅನಿಸ್ತದ. ಯಾಕಂದ್ರೆ ಒಂದು ನನ್ನ ಆತ್ಮವಿಶ್ವಾಸದ ಒಂದು ಶಕ್ತಿ ಅಂತಾನೆ ಆ ಅವಾರ್ಡ್ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ನನ್ನದೇ ಆದ ಒಂದು ಆತ್ಮವಿಶ್ವಾಸ ಅಲ್ಲಿ ಹೆಚ್ಚಾಗಿ ನನ್ನ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದು ನಾನೇ ಇನ್ನೂ ಏನಾದ್ರೂ ಯಾವುದೇ ಕ್ಷೇತ್ರದಲ್ಲಿ ನನ್ನದೇ ಆದ ಒಂದು ಏನಾದ್ರೂ ಒಂದು ಪ್ರಬಲವಾದ ಒಂದು ವಿಷಯ ಯಾವುದೇ ಇರ್ಲಿ, ಒಂದು ಹತೋಟಿ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ತೀನಿ ಅನ್ನೋದು ನನಗೆ 100% ನನಗೆ ಒಂದು ಆತ್ಮವಿಶ್ವಾಸದ ಪ್ರತೀಕ ಅವಾರ್ಡ್ ಅಂತಾನೆ ಹೇಳ್ತೀನಿ ಸರ್. ವೆರಿ ಗುಡ್, ಆಲ್ ದಿ ಬೆಸ್ಟ್ ಯು. ಗ್ರಾಟಿಟ್ಯೂಡ್ ಫಂಕ್ಷನ್ನು ನಾವು ವರ್ಷ ಮಾಡ್ತೀವಿ. ಆ ಫಂಕ್ಷನ್ ಹೆಂಗಿತ್ತು ಅಂತ ಒಂದೆರಡು ಮಾತು. ಸರ್, ಗ್ರಾಟಿಟ್ಯೂಡ್ ಫಂಕ್ಷನ್ ನನಗೆ ಅದು ನಂದು ಒಂದು ಅವಿಸ್ಮರಣೀಯ ಕ್ಷಣ ಅಂತಾನೆ ಹೇಳ್ತೀನಿ ಸರ್. ಅಲ್ಲಿ ಸಾಕಷ್ಟು ಘಟಾನುಘಟಿ ನಾಯಕರ ಜೊತೆ ನಾನು ಒಂದು ಅವಾರ್ಡ್ ತಗೊಂಡು ನನಗ ತುಂಬಾ ಖುಷಿ ಅನಿಸ್ತದ. ಒಂದು ನನ್ನದೇ ಆದ ಒಂದು ಆತ್ಮವಿಶ್ವಾಸ ಅಲ್ಲಿ ಹೆಚ್ಚಾಗಿ ಆಗ್ತದ. ಮತ್ತೆ ಅಲ್ಲಿ ಒಂದು ನಿಮಿಷ ಇಲ್ಲಿ ನಾವು ರೆಗ್ಯುಲರ್ ಆಗಿ ಏನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೇವಲ್ಲ ಸರ್, ಅಲ್ಲಿ ನನಗೆ ಸಂದರ್ಭ ಉಚಿತವಾಗಿ ಹ್ಯಾಂಗ್ ಮಾತಾಡ್ಬೇಕು ಅನ್ನೋದು ಅಲ್ಲಿ ಟೇಜ್ ನನಗೆ ಕಲಿಸಿ ಕೊಡ್ತದ ಅಂತಾನೆ ಹೇಳ್ತೀನಿ ಸರ್.
ಓಕೆ, ನಾನು ಒಂದು ಮಾತು ಹೇಳಬೇಕು. ಆ್ಯಕ್ಚುಲಿ ಎಲ್ರಿಗೂ 3 ನಿಮಿಷ ಕೊಟ್ಟಿದ್ವಿ. ಈಕೆ ಸ್ಟೇಜ್ ಮೇಲೆ ಬಂದಾಗ ನಾನು ಹೇಳಿದೆ 1 ನಿಮಿಷ ಮಾತಾಡಮ್ಮ ಅಂತ. ಆಕೆ 1 ನಿಮಿಷದ ಒಳಗಡೆ, ಅಂದರೆ ಮೇ ಬಿ 45 ಸೆಕೆಂಡ್ಸ್ ಟು 50 ಸೆಕೆಂಡ್ಸ್ಗೆ ಮಾತನ್ನ ನಿಲ್ಲಿಸೋದ್ರು. ಆವಾಗ ನಾನು ಆ ಅವಾರ್ಡ್ಗೆ ನಿಮಗೆ ಡಿಸೈಡ್ ಮಾಡಿದ್ದು, ನನಗೆ ಹೆಸರು ತಂದು ಕೊಟ್ಟೆ ಅಮ್ಮ ಅಂತ ಅಂದೆ. ಅದರ ಅರ್ಥ ಏನು ಅಂದರೆ, ಸಂದರ್ಭೋಚಿತವಾಗಿ ಅವಾಗ ಇನ್ನೇನು ಊಟ ಟೈಮ್ ಆಗ್ತಾ ಇತ್ತು. ನಾನು ಜಸ್ಟ್ ಸನ್ನೆ ಮಾಡಿದೆ. ಇವ್ರು ಪರಿಚಯ ಮಾಡಿದವರು ಇವ್ರನ್ನ ಪರಿಚಯ ಮಾಡೋಕ್ಕೆ 7-8 ನಿಮಿಷ ಮಾಡಿಬಿಟ್ರು. ಸೊ ನನಗಲ್ಲಿ ಟೈಮು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಹೇಳಿದೆ. ಸೊ ಆ ದೃಷ್ಟಿನಲ್ಲಿ ನಾನು ಬೇರೆಯವ್ರಿಗೆ ಹೇಳ್ತಾ ಇರ್ತೀನಿ, ಕೊಟ್ಟ ಸಮಯದಲ್ಲಿ ಮಾತನಾಡುವುದು ತುಂಬ ಮುಖ್ಯ ಅಂತ. ಅದಕ್ಕೆ ನೇತ್ರಾವತಿ, ಗುಡ್, ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಇನ್ ದ ಇಯರ್ 2025. ಆ್ಯಂಡ್ ಫಿಲಮ್ ಆ್ಯಕ್ಟರ್ ಶ್ರೀಧರ್ ಕೂಡ ಬಂದಿದ್ದರು ಆ ಕಾರ್ಯಕ್ರಮದಲ್ಲಿ. ನೇತ್ರಾವತಿ ಅವ್ರನ್ನ ಮೆಚ್ಕೊಂಡು ಅವ್ರ ಜೊತೆ ಎಲ್ಲ ಸೆಲ್ಫಿ ಗಿಲ್ಫಿ ಚೆನ್ನಾಗಿ ತೆಗೆಸ್ಕೊಂಡ್ರು. ನೇತ್ರಾವತಿ ಮೇಡಮ್, ಆಲ್ ದಿ ಬೆಸ್ಟ್ ಮೇಡಮ್. ಇನ್ನೂ ಚೆನ್ನಾಗಿ, ನೀವು ಇನ್ನೂ ಚೆನ್ನಾಗಿ ಮಾತಾಡಬೇಕು, ಇನ್ನೂ ಬೆಳಿಬೇಕು, ಇನ್ನೂ ದುಡ್ಡು ಮಾಡಬೇಕು, ದೊಡ್ಡ ಶ್ರೀಮಂತೆ ಆಗಬೇಕು ಅಂತ ಬಯಸ್ತೀನಿ. ಓಕೆನಾ? ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಕೊನೆ ವರ್ಡ್ ಜಾಸ್ತಿ ಇಷ್ಟ ಆಗಿರಬೇಕು ಅಲ್ಲ? ಆ? ಹೌದು ಸರ್. ಹೌದಾ? ಹೌದು ಸರ್. ಓಕೆ, ಗುಡ್. ಎಸ್, ಈಗ ನಾವು 3 ಡೇಸ್ ಕ್ಯಾಂಪ್ ಮಾಡಿದ್ವಿ. 3 ಡೇಸ್ ಕ್ಯಾಂಪ್ ಅಂದಾಗ ಜುಲೈ 17, 18, 19 ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ಸಿಂಗಪೂರ್ ಮಹಿಳೆ, ಮ್ಯಾನ್ ಈಸ್ ಸೇಟ್. ಒಂದು 9.5 ಎಕರೆನಲ್ಲಿ ಒಂದು ಪುಟ್ಟ ಸ್ವರ್ಗ ನಿರ್ಮಾಣ ಮಾಡಿ ಹೋಗ್ಬಿಟ್ಟವ್ರೆ. ನಾವಲ್ಲಿ ನೋಡಿದ್ವಿ, ಕ್ಲಾಸ್ ಮಾಡಿದ್ವಿ, ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮೊದಲನೇ ದಿನ 18 ಜನ ಇದ್ದರು, ಆಮೇಲೆ ಒಂದಿಬ್ಬರು ಕೊನೆ ದಿನ ಬರಲಿಲ್ಲ. ಒಟ್ಟು 16 ಜನ. 16 ಜನನೂ ಫುಲ್ ಪಾಸ್ ಆಗಿಬಿಟ್ರು. ಅಂದರೆ ಅವ್ರು ನಂದೇನು ಎಕ್ಸ್ಪೆಕ್ಟೇಷನ್ ಇತ್ತು, ದೇ ಹ್ಯಾವ್ ಕಮ್ ಔಟ್ ಫ್ರಮ್ ದ ಶೆಲ್ ಆ್ಯಂಡ್ ದೇ ಸ್ಪೋಕ್ ವೆರಿ ವೆಲ್. ಅದರೊಳಗಡೆ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ಆನ್ಲೈನಲ್ಲಿದ್ದು ಮಧ್ಯ ತಡವರಿಸ್ತಾ ಇದ್ದರು. ಆ ತಡವರಿಸ್ತಾ ಇದ್ದ ವ್ಯಕ್ತಿನ ಎಲ್ರೂ, ಸರ್ ಯು ಆರ್ ದಿ ಬೆಸ್ಟ್ ಸ್ಪೀಕರ್ ಅಂದ್ಬಿಟ್ರು. ಅದ್ಯಾರು ಗೊತ್ತಾ? ಸುದರ್ಶನ್ ಅಂತಾರೆ. ಅದೇ ಇನ್ನು ಮದುವೆ ಆಗದೆ ಇರೋ ಹುಡುಗ. ಏನಪ್ಪ ಸುದರ್ಶನ, ಹೇಗೆ ಅನ್ನಿಸ್ತು ಹೌದು ಎಲ್ಲರೂ ಸರ್. ನಿಮ್ಮ ಹೆಸರು ಹೇಳಿದಾಗ? ಸರ್ ತುಂಬಾ ಖುಷಿ ಆಯ್ತು. ಎಲ್ರು ಈಗ ಪ್ರಚಾರ ಎಲ್ರು ಬೇರೆ ಹೇಳ್ತಾರೆ ಅಂತ ಮಾಡ್ಬಿಟ್ಟಿದ್ದೀನಪ್ಪ, ನಾನು ಮದುವೆಗಿಲ್ಲ ಅನ್ಕೊಂಡಿರ್ಲಿಲ್ಲ. ಅಂತ. ಯಾರು ಹುಡುಗಿರು ನೋಡ್ತಾ ಇದ್ರೆ ಫಾಲೋ ಮಾಡ್ಬೇಕು, ಕೇಳ್ಬೋದು. ಫೋನ್ ನಂಬರ್ ಕೇಳಿದ್ರೆ ಕೊಡ್ತೀನಪ್ಪ. ಹಾ, ಹೇಳಿ. ಓಕೆ ಸರ್. ಇಲ್ಲ ಸರ್, ಬಹಳ ಖುಷಿ ಆಯ್ತು ಸರ್. ಎಲ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ. ಬೆಸ್ಟ್ ಪಾರ್ಟಿಸಿಪೇಟ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಾಗ್ಲೇ ಗೊತ್ತಾಯ್ತು ನನಗೆ. ಏನೋ ಒಂದು ಬಹಳ ಅದರ ಪದಗಳಲ್ಲಿ ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತದೆ. ಆದ್ರೆ ಅಷ್ಟು ಖುಷಿ ಆಯ್ತು ನನಗೆ. ಆ ರೀತಿ ಆಗತ್ತೆ. ಮತ್ತೆ ನಾನು ಆಕ್ಚುಲಿ ಅಷ್ಟು ಫ್ಲೂಯೆಂಟ್ ಆಗಿ ಮಾತಾಡಬಹುದು ಅದನ್ನು ಕೂಡ ಅನ್ಕೊಂಡಿರ್ಲಿಲ್ಲ. ಬಟ್ ಸ್ಟಿಲ್ ಆ ಸಮಯದಲ್ಲಿ ಆ ವ- ಆಮ್, ಆ ವಿಷಯನ ತಗೊಂಡು ಮಾತಾಡ್ತೀವಲ್ವಾ, ಅವಾಗ ನಮಗೆ ಅಲ್ಲಿ ಆ ಫ್ಲೋ ನಲ್ಲಿ ಗೊತ್ತಾಗುತ್ತೆ ನಾವು ಎಲ್ಲಿ ಹೇಗೆ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು. ಮತ್ತೆ ಆ ವಿಷಯನ ನಾವು ನಮ್ಮಲ್ಲೇ ನಾವು ಕಾನ್ವರ್ಸೇಷನ್ ಮಾಡ್ಕೊಳ್ತಿರುವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಹೈ ಪಿಚ್, ಇಲ್ಲಿ ಲೋ ಪಿಚ್, ಮತ್ತೆ ಆ, ಇಲ್ಲಿ ಈ ರೀತಿ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಈ ರೀತಿ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಕೆಲವೊಂದ್ಸರಿ ಎಕ್ಸಾಂಪಲ್ ಗಳನ್ನ ತಗೊಳ್ಳುವಾಗ್ಲೂ ಅಷ್ಟೇನೆ, ಇಲ್ಲಿ ಈ ಎಕ್ಸಾಂಪಲ್ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ, ಇದೆಲ್ಲದೂ ಕೂಡ ಗೊತ್ತಾಗ್ತಾ ಇರತ್ತೆ. ಸೊ ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಾವು ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ನಿಂತು ಮಾತಾಡ್ತಿರುವಾಗ್ಲೇ ಗೊತ್ತಾಗೋದಿಕ್ ಸಾಧ್ಯ. ಮತ್ತೆ ಆ ಕಂಟೆಂಟ್ ನ ನಾವು ಎಲ್ಲೋ ಒಂದ್ ಕಡೆ ಓದಿರ್ತೀವಿ, ಬಟ್ ಎಲ್ಲಾ ಹತ್ರ ಓದಿರೋದನ್ನ ತಗೊಂಡು ಒಂದ್ ಕಡೆ ಹಾಕಿ ಇಷ್ಟು ನಿಮಿಷದೊಳಗಡೆ ಅದ್ ಔಟ್ಪುಟ್ ಬರ್ಬೇಕು ಅಂತ ಹೇಳ ಅಂದಾಗ ಆ ಅದ್ರ ಮೇಲೆ ವರ್ಕ್ ಮಾಡ್ತೀವಲ್ವಾ, ಅವಾಗ ಆಕ್ಚುಲಿ ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಸರ್. ಬೆಸ್ಟ್ ಪಾರ್ಟಿಸಿಪೆಂಟ್ ಅಂತ ಬಿಟ್ಟು ಹೇಳಿದ್ದು ನನಗಂತೂ ತುಂಬಾ ಖುಷಿ ಆಗಿತ್ತು ಸರ್ ಅಲ್ಲಿ. ಮತ್ತೆ ನೀವು ಕೊಡ್ತಿದ್ದಂತ ಆಕ್ಟಿವಿಟೀಸ್ ಇತ್ತಲ್ಲ, ಆ ಆಕ್ಟಿವಿಟೀಸ್ ಕೂಡ ಅದಕ್ಕೆ ಪೂರಕವಾಗಿತ್ತು. ಮತ್ತೆ ಆ ಆಕ್ಟಿವಿಟೀಸ್ ನಮಗೆ ಏನ್ ಮಾಡ್ತಿತ್ತು ಅಂದ್ರೆ, ಒಂದೊಂದು ಆಕ್ಟಿವಿಟೀಸ್ ಕೂಡ ಒಂದಲ್ಲ ಒಂದ್ ರೀತಿ ನಮಗೆ ಯಾವ್ದಾದ್ರು ಒಂದ್ ಕಲಿಕೆನ ಕೊಡ್ತಿತ್ತು. ಹೇಗೆ ಅಂದ್ರೆ, ನೀವು ಇಷ್ಟು ನಿಮಿಷದೊಳಗಡೆ ಮಾತಾಡ್ಬೇಕು ಅನ್ನೋದು ಟೈಮ್ ಸೆನ್ಸ್, ಆ ಟೈಮ್ ಒಳಗಡೆ ಹೇಗ್ ಮಾತಾಡಬಹುದು, ಅದೊಂದು ಸ್ಕಿಲ್ ಡೆವಲಪ್ ಮಾಡ್ತಿತ್ತು. ಮತ್ತೆ ಅದಾದ ನಂತರ ಯಾವ್ದಾದ್ರು ಒಂದು ಕಂಟೆಂಟ್ ನ ಕೊಟ್ಟಾಗ ಆ ಕಂಟೆಂಟ್ ನ ನಾವು ನಮಗ್ ಗೊತ್ತಿರುವಷ್ಟು ವಿಷಯಗಳನ್ನ ಸೇರಿಸಿ ಹೇಗ್ ಮಾತಾಡಬಹುದು ಅದನ್ನ ಗೊತ್ತಾಗ್ತಿತ್ತು. ಮತ್ತೆ ಸಾಧಕರ ಚಂದನ ಪುಸ್ತಕ ಕೊಟ್ಟಿದ್ರಿ. ಆ
ಸಾಧಕರ ಚಂದನ ಪುಸ್ತಕದಲ್ಲಿ ಇರುವಂತಹ ಎಲ್ಲರನ್ನು ಪರಿಚಯ ಮಾಡುವಾಗ ನಮ್ಮ ಟೋನ್ ಹೇಗಿರ್ಬೇಕು, ಪರಿಚಯ ಹೇಗ್ ಮಾಡ್ಕೊಳ್ಬಹುದು, ಅದೆಲ್ಲದು ಕೂಡ ಗೊತ್ತಾಗ್ತಾ ಇತ್ತು. ಮತ್ತೆ ಅದರ ನಂತರ ಕೆಲವರು ಸಾಧಕರನ್ನ ಕರೆಸಿದ್ರಿ. ಅವರು ಕೇಳ್ತಿದ್ದಂತ ಪ್ರಶ್ನೆಗಳ ಇದ್ದಾಗ ಅಲ್ಲೊಂದು ರೀತಿ ಯೋಚನಾ ಶಕ್ತಿ ಬೇರೆ ರೀತಿನೇ ಯೋಚನೆ ಮಾಡ್ತಾ ಇದ್ವಿ. ಅಂದ್ರೆ ಆಮ್, ಎಲ್ಲಾ ಆಂಗಲ್ ಅಲ್ಲೂ ಕೂಡ ಒಂದು, ನಾವೀಗ ಒಬ್ಬ ಸ್ಪೀಕರ್ ಆಗಿ ಮಾತಾಡುವಾಗ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಆ ಎಲ್ಲಾ ಆಂಗಲ್ ಅಲ್ಲೂ ಆ ಸಾಧಕರನ್ನ, ಈಗ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರ್ಬಹುದು, ಮತ್ತೆ ಪೊಲಿಟಿಕಲ್ ಲೀಡರ್ ಆಗಿರ್ಬಹುದು, ಮತ್ತೆ ಇನ್ನೊಬ್ರು ಕೂಡ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಸೊ ಎಲ್ಲಾ ಕಡೆಯಿಂದ ಬಂದಾಗ ನಮಗೇನಾಗತ್ತೆ, ನಾಲೆಡ್ಜ್ ಜಾಸ್ತಿ ಇದ್ದಾಗ ಮಾತಾಡೋದು ತುಂಬಾ ಚೆನ್ನಾಗಿ ಫ್ಲೂಯೆಂಟ್ ಆಗಿ ಬರ್ತಿರತ್ತೆ ಸರ್. ಓಕೆ, ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ಈಗ ಈ ಕ್ಯಾಂಪ್ಗೆ ಒಂದು ಲೀಡರ್ಶಿಪ್ ಮಾಡಿದೆ. ವಿಕಾಸ್ ಮಾತಾಡೋಕ್ಕಿಂತ ಮುಂಚೆ ಉಮಾ ನಾಯ್ಡು ಮೇಡಮ್ ಬಂದಾರೆ. ಮುಂದೆ ಪೊಲಿಟಿಕಲ್ ಕೆರಿಯರ್ನ ಗಮನದಲ್ಲಿಟ್ಕೊಂಡು ಇರೋವಂಥವ್ರು ಕ್ಯಾಂಪಿಗೆ ಬಂದು 2 ದಿನ ಅಟೆಂಡ್ ಮಾಡಿದ್ರು. 3ನೇ ದಿನ ಏನೋ ಎಮರ್ಜೆನ್ಸಿ ತಪ್ಪಿಸ್ಕೊಂಡ್ರು. ಎಸ್ ಮೇಡಮ್, ಉಮಾ ನಾಯ್ಡು ಅವರೇ ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ? ಆರಾಮಾಗಿದ್ವಿ ಸರ್. ಹೇಳಿ, ಕ್ಯಾಂಪ್ ಹೆಂಗಿತ್ತು? 2 ದಿನ, 3 ದಿನದಲ್ಲಿ 2 ದಿನ ಇದ್ರಿ. ಕ್ಯಾಂಪ್ 2 ದಿನದ್ದು ಕ್ಯಾಂಪ್ ಅಟೆಂಡ್ ಮಾಡಿದ್ದು ತುಂಬಾ ಅದ್ಭುತವಾಗಿತ್ತು ಸರ್. 2 ದಿನನೂ ತುಂಬಾ ಎಂಜಾಯ್ ಮಾಡಿದ್ವಿ. ಹೊಸ ಜಾಗ, ಹೊಸ ಜನ ಅಂತ ಏನು ಅವು ಅನ್ಕೊಳ್ದೆ ಅವ್ರ ಜೊತೆ ಎಲ್ಲರ ಜೊತೆನೂ ಚೆನ್ನಾಗಿ ಪ್ರತಿಯೊಬ್ಬರದ್ದು ಒಂದೊಂದು ಏನು ಅವ್ರವ್ರ ಸಲಹೆಗಳಾಗ್ಲಿ, ಅವ್ರವ್ರ ಇದಾಗ್ಲಿ ಎಲ್ಲ ತಗೊಂಡ್ವಿ. ಸೊ ನಾವು ಅದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದನ್ನು ಸ್ವಲ್ಪ ಕಲ್ತ್ಕೊಳ್ಳೋಂಗಾಯ್ತು. ಅಟ್ಮಾಸ್ಫಿಯರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸರ್. ಅಲ್ಲಿ ಆಕ್ಚುಲಿ ಇನ್ನೇನಂದ್ರೆ ಒಂದು ಇರ್ಲಿ, ಗಂಟ್ಲು ಕಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಅದಿದ್ರೂ ಮಾತಾಡ್ಬೇಕು ಅನ್ನೋ ಒಂದು ಹಂಬಲ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಹೌದು ಸರ್. ಇನ್ನೊಂದೆರಡು ಮಾತು ಹೇಳ್ಬಿಟ್ಟು ಮುಕ್ತಾಯ ಮಾಡ್ಬಿಡ್ರಿ. ಅದು ಆ ಜಾಗದಲ್ಲಿ ಹೋದ್ವಲ್ಲ, ಅಲ್ಲಿ ಹೋದ್ರೆ ಆ ಜಾಗಕ್ಕೆ ನಮ್ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗಿ ನಮ್ಗೆ ಬೇಕಾಗಿರೋ ಸ್ಟಫ್ ಅಲ್ಲೇ ತುಂಬ್ಕೊಳತ್ತೆ ಸರ್. ತುಂಬ್ಕೊಂಡು ಅದು ಫ್ಲೂಯೆಂಟ್ ಆಗಿ ಮಾತಾಡೋಕಾಗ್ಲಿ, ಪ್ರತಿಯೊಂದು ವಿಷಯನೂ ಆಗ್ಲಿ. ಸೊ ನೀವ್ ಹೇಳ್ದಂಗೆ ನಮ್ ಮೈಂಡ್ ಫ್ರೀ ಆಗಿದ್ರೆ ಅದು ಮಾತುಗಳು ಫ್ಲೋ ಬರೋದು ಅನ್ನೋದು ಖಂಡಿತ ನಿಜ ಸರ್. ಅಲ್ಲಿಗೆ ಹೋದ್ಮೇಲೆ ಅದು ಗೊತ್ತಾಯ್ತು ಸರ್. ವೆರಿ ಗುಡ್. ನವೆಂಬರ್ 14, 13, 14, 15 ಮತ್ತೆ ಮಾಡೋಣ ಅಂತ ಇದೀವಿ, 3 ತಿಂಗಳಾದ್ಮೇಲೆ. ಓಕೆ, ಡೇಟ್ ನೋಟ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಯಾರ್ಯಾರು ಯೂಟ್ಯೂಬ್ ನೋಡ್ತಾ ಇರ್ತೀರಿ ಫಾಲೋ ಮಾಡಿ. ಆಮೇಲೆ ಗ್ರ್ಯಾಟಿಟ್ಯೂಡ್ ಫಂಕ್ಷನ್ಗೆ ಕಂಡೀಷನ್ ಏನು ಗೊತ್ತಾ, ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಮಾತ್ರ ಎಂಟ್ರಿ ಇರುತ್ತೆ. ಸೊ ನೀವು ನಮ್ಮ ಕ್ಲಾಸಿಗೆ ಸೇರ್ಕೊಂಡ್ರೆ ಬೇರೆಯವ್ರಿಗೂ ಒಂದು ಆಮಿಷ ಹುಡ್ತದೆ. ನಾವು ಚಾರ್ಜ್ ಮಾಡಲ್ಲ, ಆದರೆ ನೀವು ನಮ್ಮ ಕಮ್ಯುನಿಟಿಗೆ ಬಂದುಬಿಟ್ರೆ ಎಲ್ಲರಿಗೂ ಅವಕಾಶ ಇರುತ್ತೆ ಅಂತ ಹೇಳ್ತಾ, ಈಗ ಈ ಕ್ಯಾಂಪ್ಗೆ 3 ದಿನ ಲೀಡರ್ಶಿಪ್ ತಗೊಂಡು ಎಲ್ಲರನ್ನು ಫಾಲೋ ಅಪ್ ಮಾಡಿಕೊಂಡು ಆಕ್ಟಿವ್ ಆಗಿದ್ದಂತಹ ವಿಕಾಸ್ ಅವರು ಕ್ಯಾಂಪ್ನಲ್ಲಿ ಹೇಗೆ ವಿಕಾಸ ಆದ್ರು ಕೇಳೋಣ ಬರ್ರಿ. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ ಎಲ್ಲರಿಗೂ. ಸರ್, ನಮಗೆ 20 ಜನ ನಾವು ಕ್ಯಾಂಪ್ಗೆ ನಮ್ಮ ನೈಸರ್ಗಿಕ ತಾಣಕ್ಕೆ ಹೋಗಿದ್ವಿ, ಅಂದ್ರೆ ದ ಸ್ಕೂಲ್ ಆಫ್ ಏನ್ಸಿಯಂಟ್ ವಿಸ್ಡಮ್ಗೆ. ಅಲ್ಲಿ ನೀವು ಒಂದು 3 ಬುಕ್ಗಳನ್ನ ಓದ್ಕೊಂಡು ಬನ್ನಿ ಅಂತ ಹೇಳಿದ್ರಿ. ನುಡಿಗನ್ನಡಿ ಪುಸ್ತಕ, ಜಯಪ್ರಕಾಶ್ ನಾಗ್ತಿ ಹೇಳಿರೋ ಮೊಟ್ಟ ಮೊದಲ ಪುಸ್ತಕವನ್ನ. ಅದರಲ್ಲಿ ನಮ್ಮ ಸ್ನೇಹಿತರೆಲ್ಲ ಮಾತು ಮಲ್ಲಿಗೆ ಅದರ ಸೊಗಸು, ಅರಿತವನ ಬಾಳು, ಪರಿಮಳದ ತೇರು ಅಂತ. ಅಂದ್ರೆ ಆ ಪರಿಮಳದ ತೇರ್ನ ಎಳ್ಕೊಂಡು 3 ದಿನದಿಂದ ಹೊರಗೆ ಬಂದಿದೀವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ಭಾಷಣದ ಕಲೆಗಿರಬಹುದು, ಅಂದ್ರೆ ಕಮ್ಯುನಿಕೇಶನ್ ಕ್ಯಾಂಪ್ಗೆ ತುಂಬಾ ವಿಶೇಷವಾಗಿ ಕೊಟ್ಟಿದ್ರಿ ಸರ್. ಅಂದ್ರೆ 20 ಅಂಶಗಳು, ಅಂದ್ರೆ 20 ಜನಕ್ಕೆ ಆ ರೀತಿಯಾದ ಒಂದು ನೈಸರ್ಗಿಕ ತಾಣದಲ್ಲಿ ತುಂಬಾ ವಿಶೇಷತೆಯಾದ ಒಂದು ಅನುಭವ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಫೌಂಡರ್ ಏನಿದ್ದಾರೆ, ಅದು 10 ಬಿಲ್ಡಿಂಗ್ ಅಂದ್ರೆ ಕಟ್ಟಡಗಳನ್ನು ತುಂಬಾ ಆರ್ಕಿಟೆಕ್ಚರ್ ವಿನ್ಯಾಸದ ಮುಖಾಂತರ ಅವರು ಆಧ್ಯಾತ್ಮಿಕ ಶಿಬಿರಗಳ ಜೊತೆಗೆ ನಿಮ್ದೊಂದು ಕಮ್ಯುನಿಕೇಶನ್ ಕ್ಯಾಂಪ್ ತುಂಬಾ ವ್ಯವಸ್ಥಿತವಾಗಿ ನಡೆಸ್ಕೊಟ್ರಿ ಸರ್. ಅಂದ್ರೆ ನಮಗೆ ಅಲ್ಲಿ ಭಾಷಣ ಕಲೆ ಅಂದ್ರೆ ನಮ್ದೆಲ್ಲ ಒಂದ್ ರೀತಿ ಅದು ಭಾಷಣ ಕಲೆ ಹೇಗೆ ಅಂದ್ರೆ ಮಾತಿನ ಶಕ್ತಿ ಎಲ್ಲರ ಆಸ್ತಿ ಸರ್ ಅಂತ ಹೇಳ್ತೀರಿ ನೀವು ನುಡಿಗನ್ನಡ ಪುಸ್ತಕದಲ್ಲಿ. ಅಂದ್ರೆ ನಮ್ಮ ಮಾತು ಅಷ್ಟು ಆಸ್ತಿ, ಎಲ್ಲರಿಗೂ ಆಸ್ತಿ ಯಾರು ಬಿಟ್ಕೊಳ್ಳಲ್ಲ. ಇವತ್ತು ಬೇರೆ ಆಸ್ತಿ ಇರ್ತೈತೆ, ನಾಳೆ ಕಳ್ಕೋಬಹುದು. ಆದ್ರೆ ಆ ಮಾತಿನ ಆಸ್ತಿನ ಅಲ್ಲಿ 3 ದಿನದ ಅನುಭವಗಳ ಮುಖಾಂತರ ಹೇಳ್ಕೊಂಬಂದ್ರಿ. ಯಾಕೆಂದ್ರೆ ನಮ್ಮ 20 ಜನ ಸ್ನೇಹಿತರಿಗೆ 20 ಅಂಶಗಳನ್ನು ಕೊಟ್ಟಿದ್ರಿ. ಅವರ ವ್ಯಕ್ತಿತ್ವವನ್ನು ನೋಡ್ಬಿಟ್ಟು ಅವ್ರಿಗೆ ಏನು ಅನುಗುಣವಾಗಿ ಅವರ ಒಂದು ಆ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ತುಂಬಾ ವ್ಯವಸ್ಥಿತವಾಗಿ ಆ 3 ದಿನದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದ್ರಿ. ಯಾಕೆಂದ್ರೆ ನಾವು ಅಲ್ಲಿ ಫೌಂಡರ್ದ ವಿಶೇಷವಾಗಿ ವಾಯುವಿಹಾರದಲ್ಲಿ ನೋಡ್ತೀವಿ. ವಾಯುವಿಹಾರದಲ್ಲಿ ಅವರ ಒಂದು ಸಮಾಧಿನ ಒಂದು ಲೋಟಸ್ ಮುಖಾಂತರ ಕೊಟ್ಟಿದ್ರು. ಆ ಲೋಟಸ್ನ ನಮ್ಮ ಪರಿವರ್ತನೆಗೆ, ನಮ್ಮ ಹೆಂಗೆ ಅಂದ್ರೆ ಪರಿವರ್ತನೆ ಆಗ್ಬೇಕು ಅನ್ನೋದು ಒಂದು, ಹಾಗೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಆಗುವ ಒಂದು ಸ್ಟ್ಯಾಚು,
ತುಂಬಾ ಅದ್ಭುತನೇ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ಅದ್ರ ಜೊತೆಗೆ ನೀವು 3 ಸಾಧಕರನ್ನ ಕರ್ಸಿದ್ರಿ. ಆ 3 ಜನ ಸಾಧಕರ ಅವರ ಗುಣಗಳು, ಆದರ್ಶಗಳು, ಅವರ ವ್ಯಕ್ತಿತ್ವನ, ಅಂದ್ರೆ ಅವರ ಅನುಭವಗಳು, ಅವರು 2 ಅವರ ಓಕೆ. ಅನುಭವಗಳನ್ನ ತುಂಬಾ ವ್ಯವಸ್ಥಿತವಾಗಿ ಹೇಳಿದ್ರು. ಎಸ್, ಆ, ಥ್ಯಾಂಕ್ ಯು, ಉತ್ತರ ಥ್ಯಾಂಕ್ ಯು. ಕರ್ನಾಟಕದಿಂದ ನಮ್ಮ ಬಸವರಾಜ್ ದಿಂಡೂರು ಬಂದಿದ್ರು. ಅವ್ರನ್ನ ನಾವು ನೋಡಿದ್ರೆ ನಮಗೆ ಓಕೆ, ಥ್ಯಾಂಕ್ ಯು ವಿಕಾಸ್. ಸಿದ್ದಣ್ಣ ಅವರೇ, ತಮ್ಮ ಅನಿಸಿಕೆ ಹೇಳಿ. ನಮಸ್ಕಾರ ಎಸ್ ಸರ್. ಸಿದ್ದಣ್ಣ. ಜುಲೈ 17, 18, 19 ಅನ್ನೋದು ತಮ್ಮ ಒಂದು 3 ದಿನದ ಹಾ, ನಮಸ್ಕಾರ ಹೇಳಿ ಸರ್. ಹೇಳಿ ಹೇಳಿ, ಮುಂದುವರಿಸಿ. ಅದೇ ಸರ್. ಓಕೆ, ಅವ್ರ ಮಾತು ಮುಂದುವರಿಸಲಿಲ್ಲ, ತೊಂದರೆ ಇಲ್ಲ. ನಾನು ಇನ್ಯಾರು ಆಕ್ಟಿವ್ ಆಗಿದ್ದಾರೆ? ಓಕೆ, ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ತಾವು ಮೊನ್ನೆ ನಡೆದ ವರ್ಕ್ಶಾಪಿಗೆ ಬಂದಿರಲಿಲ್ಲ, ಹಳೆ ವರ್ಕ್ಶಾಪಿಗೆ ಬಂದಿದ್ರಿ. ಅಂದರೆ ಮೇ ಬಿ ಒಂದು 2-3 ಇಯರ್ಸ್ ಬ್ಯಾಕ್. ಆ ವರ್ಕ್ಶಾಪ್ ನೆನೆಸ್ಕೊಳ್ಳೋದಾದ್ರೆ ಹೇಗಿತ್ತದು? 3 ವರ್ಷದ ಹಿಂದೆ ನಾನು 3 ಡೇಸ್ ಕ್ಯಾಂಪಿಗೆ ಬಂದಿದ್ದೆ ಸರ್. ಹಾಂ. ಆ ಕ್ಯಾಂಪ್ ನಲ್ಲಿ ಹೆಂಗೆ ಅಂದ್ರೆ 3 ಡೇಸ್ ನಮ್ಗೆ ಕಳೆದಿದ್ದೆ ಗೊತ್ತಾಗಲ್ಲ ಸರ್. ಯಾಕೆಂದ್ರೆ ಪ್ರತಿಯೊಂದು ಮಾರ್ನಿಂಗ್ 5:30 ನಾವು ಹೇಳ್ತಾ ಇದ್ವಿ, ಸಂಜೆ 7:30 to 8:30 ಒಂದು ನಿಮಿಷ ವೇಸ್ಟ್ ಮಾಡದೆ ನಮಗೆ ಕಾರ್ಯಕ್ರಮಗಳು. ಯಾಕೆಂದ್ರೆ ಯಾವ ತರ ನಮ್ಮ ಭಾಷಣ ಕೌಶಲ್ಯ ಇರಲಿ, ಪ್ರತಿಯೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಲಿ, ಪ್ರತಿಯೊಂದು ಸಹ ನಮಗೆ ಟ್ರೈನಿಂಗ್ ತುಂಬಾ ಚೆನ್ನಾಗಿತ್ತು. ಆ ಜಾಗದ ಪರಿಸರನೇ ಹಂಗಿದೆ ನಮ್ಗೆ. ಯಾಕೆಂದ್ರೆ ಆ ಪರಿಸರ ನೋಡಿದಾಗ ನಮಗೆ ಯಾರಿಗೆ ನಾವು ನಮ್ಮ ದಿನನಿತ್ಯದ ಇದನ್ನ ಮರೆತು ನಾವು ಇಲ್ಲಿ ಬಂದು ಇನ್ವಾಲ್ವ್ ಆಗ್ತೀವಿ ನಾವು. ತುಂಬಾ ಅದ್ಭುತವಾಗಿತ್ತು. ಆ ಸುಂದರವಾದ ವಾತಾವರಣದಲ್ಲಿ, ತಂಪಾದ ಒಂದು ವಾತಾವರಣದಲ್ಲಿ, ಆ ಒಂದು ಸೈಲೆಂಟ್ ಆಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಯಾವುದೇ ಒಂದು ಚಿಂತೆ ಮನೆಯದಾಗಿ ಹೊರಗಡೆ ಯಾವುದೇ ಚಿಂತೆ ಇಲ್ಲದೆ ನಮ್ಮ ಒಂದು ಕಲಿಕೆಗೆ ಏನಿದೆಯೋ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಒಂದು ಅದ್ಭುತವಾದ ಒಂದು ತಾಣವಾಗಿತ್ತು. ನಿಮ್ಮೆಲ್ಲರ ಒಂದು ಅನುಭವ, ಈಗ ಎಲ್ಲಾ 20 ಜನರು ಏನು ಕಲಿಕಾರ್ಥಿಗಳು ಬಂದಿದ್ರು, ಅವರೆಲ್ಲರೂ ಒಂದು ಮಾತಾಡ್ತಕ್ಕಂಥ ಅನುಭವಗಳು, ಅವನ್ನೆಲ್ಲ ನೋಡ್ತಾ ಇದ್ದಾಗ ನಮಗೂ ಒಂದು ಏನಾದ್ರು ಕಲಿಬೇಕು, ಏನಾದ್ರು ಒಂದು ಇದ್ ಮಾಡ್ಬೇಕು ಅಂತ ನಮಗೂ ಒಂದು ಪ್ರೋತ್ಸಾಹ, ಒಂದು ಹುಮ್ಮಸ್ಸು ಬರ್ತಿತ್ತು. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನಾವು ಡಿಫ್ರೆಂಟ್, ನಾವು ಮುಂಚೆಯಿಂದ ಗುಡ್, ಥ್ಯಾಂಕ್ ಯು. ಈಗ ಎಲ್ಲರ ಮಾತು ಕೇಳಿಸ್ಕೊಂಡ್ರು. ಮಾನಸ ಆ ಥರ ಆಫ್ಲೈನಿಗೆ ಬರೋಕ್ಕಾಗಿಲ್ಲ. ಇವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಾಗ 1 ಡೇ ವರ್ಕ್ಶಾಪ್ ಆಗಲಿ 3 ಡೇಸ್ ಆಫ್ಲೈನ್ ಬಂದರೆ ಅದರದೇ ಮಜಾ ಬೇರೆ ಅಂತ ಅನ್ಸಕ್ ಶುರುವಾಗಿದೆಯಾ ಮಾನಸ ಅವರೇ? 100% ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಆನ್ಲೈನ್ ಅಲ್ಲೇ ನಾನು ಆಕ್ಚುಲಿ ಇಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡಿರೋದು ಇಷ್ಟು ವರ್ಷದಲ್ಲಿ. ಸೊ ಆಫ್ಲೈನ್ ಅಂತ ಅಂದ್ರೆ ಅದು ಬೇರೆ ರೀತಿನೇ ವಾತಾವರಣ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ನಮ್ ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಂಡು ನಾವು ಕಲಿಯೋದಕ್ಕೂ, ಸೊ ಕಲಿಯೋದಕ್ಕೆ ಒಂದು ಸ್ಪೆಷಲ್ ಆಗಿರುವಂತಹ ಪ್ಲೇಸ್, ಅಲ್ಲಿ ಒಂದು ಮೆಂಟರ್ಸ್ ಗಳು, ಮತ್ತೆ ಅಲ್ಲಿ ಕಲಿಕಾರ್ಥಿಗಳು, ಅವರೆಲ್ಲರ ಜೊತೆ ಸೇರಿದಾಗ ಅಲ್ಲಿ ನಿಜವಾಗ್ಲೂ ವೈಬ್ರೇಷನ್ ಬೇರೆ ಇರುತ್ತೆ. 100% ಅದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಕಾರಣ ಓಕೆ. ಏನು ಅಂತ ಅಂದ್ರೆ, ಸೊ ಕೆಲವೊಂದು ಬದಲಾವಣೆಗಳು ನಮ್ಮ ಆಲೋಚನೆಗಳು, ಮತ್ತೆ ನಮ್ಮ ನಡೆ ನುಡಿಗಳು, ನಮ್ಮ ಎಷ್ಟೋ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳು, ಮತ್ತೆ ನಮ್ಗೆ ಗೊತ್ತಿಲ್ದಿರುವಂತ ಎಷ್ಟೋ ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಒಂದು ಲೈವ್ ಕ್ಲಾಸ್, ಸಾರಿ ಆನ್ಲೈನ್ ಅಲ್ಲ, ಆಫ್ಲೈನ್ ಕ್ಲಾಸ್. ಸೊ ಓಕೆ, ಆಫ್ಲೈನ್ ಕ್ಲಾಸ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮಾನಸ.